ನಾವು ನುಡಿದಂತೆ ನಡೆದಿದ್ದೇವೆ. 5ನೇ ಗ್ಯಾರಂಟಿ ಯೋಜನೆ, ಯುವ ನಿಧಿ ಯೋಜನೆ ನೋಂದಣಿ ಡಿಸೆಂಬರ್ 26ರಿಂದ ಆರಂಭವಾಗಿದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಬರಲು ಕಾರಣವಾಗಿದೆ. ಸರ್ಕಾರ ಬಂದರೆ ಗ್ಯಾರಂಟಿ ಕೊಡ್ತೇವೆ ಅಂತ ಮಾತು ಕೊಟ್ಟಿದ್ದೆವು. ಆ ಮಾತಿನಂತೆ ನಡೆದುಕೊಳ್ಳುತ್ತಿದ್ದೇವೆ. ಯುವಕರು ಕಷ್ಟಪಟ್ಟು ಓದಿರುತ್ತಾರೆ, ಕೆಲಸ ಸಿಕ್ಕಿರುವುದಿಲ್ಲ, ಖರ್ಚಿಗೆ ಹಣ ಇರುವುದಿಲ್ಲ, ಮನೆಯಲ್ಲಿ ಹಣ ಕೇಳಲು ಆಗದ ಭಾವನೆ ಇರುತ್ತದೆ. ಯುವಕರು ಧೃತಿಗೆಡುವುದು ಬೇಡ. ಡಿಪ್ಲೊಮಾ ಪದವೀಧರರಿಗೆ 1500 ರೂಪಾಯಿ, ಪದವೀಧರರಿಗೆ 3000 ರೂಪಾಯಿ ಕೊಡ್ತೇವೆ. ಯುವಕರು ನೋಂದಣಿ ಮಾಡಿಕೊಳ್ಳಿ ಎಂದು ಸುದ್ದಿಗಾರರೊಂದಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿದರು. ಯುವ ನಿಧಿ ಅಂತ ಹೇಳಿ ನಮ್ಮದು 5ನೇ ಗ್ಯಾರಂಟಿ ಮಾನ್ಯ ಸಿದ್ದರಾಮಯ್ಯವರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ಶರಣ್ ಪ್ರಕಾಶ್ ಅವರು ಮತ್ತು ಬೇರೆ ಮಂತ್ರಿಗಳೆಲ್ಲ ಇವತ್ತು ಏನು ನೋಂದಣಿ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ, ಅದನ್ನು ನಾನು ನೀವೇನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವೇನಾದ್ರು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳಿದರೆ ಇದನ್ನೆಲ್ಲ ನಾವು ಹೇಳಿ ಬಂದಿದ್ದೀವಿ. ಏನಂತ ಯುವನಿಧಿ, ಭಾಗ್ಯಜ್ಯೋತಿ, ಭಾಗ್ಯಲಕ್ಷ್ಮಿ ಇದೆಲ್ಲ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿ. ನನಗಿಷ್ಟೇ, ನಾನು ಯುವಕರಲ್ಲಿ ಮದುವೆ ಮಾಡೋದು ಕಷ್ಟಪಟ್ಟು ಓದಿರ್ತೀವಿ, ಕಷ್ಟಪಟ್ಟು ದುಡ್ದಿರ್ತೀವಿ. ಇವಾಗ ಎಲ್ಲೋ ಕೆಲಸ ಸಿಗದೆ ಕಾರಣಾಂತರದಿಂದ ನಿಮಗೆ ಹೆಂಗಪ್ಪ ನಮ್ಮ ಖರ್ಚನ್ನ ಮಾಡೋಕ್ಕಂಥದ್ದು, ಅಪ್ಪನ ಹತ್ರ ಹೆಂಗೆ ಕೇಳೋಕ್ಕಾಗ್ತದೆ, ಅಣ್ಣನ ಹತ್ರ ಹೆಂಗೆ ಕೇಳೋಕ್ಕಾಗುತ್ತೆ, ಮನೇಲಿ ಹೆಂಗೆ ಕೇಳೋಕ್ಕಾಗುತ್ತೆ ಅಂತಕ್ಕಂಥ ಭಾವನೆ ಮಾನಸಿಕವಾಗಿ ಕೂಡ ಏನೋ ಒಂದು ರೀತಿ ಇರ್ತದೆ. ಓದಿ ನನಗೆ ಕೆಲಸ ಸಿಗಲಿಲ್ಲ ಅಂತ, ಅದಕ್ಕೆ ಧೃತಿಗೆಡೋದು ಬೇಡ. ಇವತ್ತು 1500 ಡಿಪ್ಲೊಮಾ ಓದಿರೋರಿಗೆ, 3000 ಡಿಗ್ರಿ ಹೋಲ್ಡರ್ಸಿಗೆ ನಾವೇನು ಮುಂಚೆ ಪ್ರಾಮಿಸ್ ಮಾಡಿದ್ವಿ ಅದನ್ನು ದಯವಿಟ್ಟು ನೀವು ನೋಂದಣಿ ಮಾಡಿ ಮುಂದಿನ ತಿಂಗಳು 12ನೇ ತಾರೀಕು ಶಿವಮೊಗ್ಗದಲ್ಲಿ ಅಧಿಕೃತವಾಗಿ ಅವತ್ತಿಂದ ಪೇಮೆಂಟ್ ಅವರಿಗೆ ಹಣ ಅವರಿಗೆ ನೇರವಾಗಿ ಹೋಗ್ತಕ್ಕಂಥ ವ್ಯವಸ್ಥೆನೇ ಇದೆ. ದಯವಿಟ್ಟು ರಾಜ್ಯದ ಯುವಕರು, ದಯವಿಟ್ಟು ನೀವೆಲ್ಲ ಬುದ್ಧಿವಂತರು, ನೀವೆಲ್ಲ ಕಷ್ಟಪಟ್ಟಿದ್ದೀರಿ, ನೀವೀಗ ಸಾಕಾರ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ತಗೊಳ್ತೀವಿ. ದಯವಿಟ್ಟು ನೋಂದಣಿ ಮಾಡಿ ಸರ್ಕಾರದ ವತಿಯಿಂದ ನಾನು ಅವರಿಗೆ ಕೈ ಮುಗಿದು ಮನವಿಯನ್ನು